ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, 12, 13, 14 ಮತ್ತು 15ರಂದು ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯಿಂದ ಉಂಟಾಗುವ ಪರಿಣಾಮಗಳು ಸಾಮಾನ್ಯ ಘಟನೆಗಳು ಆಗಿರೋದಿಲ್ಲ. ಈ 4 ದಿನಗಳು ನಿಮ್ಮ ಮನಸ್ಸಿನ ಸ್ಥಿತಿ, ನಿಮ್ಮ ಸಂಬಂಧಗಳ ದಿಕ್ಕು, ನಿಮ್ಮ ಕೆಲಸದ ವಾತಾವರಣ ಮತ್ತು ನಿಮ್ಮ ಭವಿಷ್ಯದ ನಿರ್ಧಾರಗಳ ಮೇಲೆ ಗಂಭೀರ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಂದೇಶವನ್ನು ಸಂಪೂರ್ಣವಾಗಿ ಗಮನದಿಂದ ಕೇಳಿ. ಮಿಥುನ ರಾಶಿಯವರ ಸ್ವಭಾವವೇ ಚಂಚಲ. ನೀವು ಚುರುಕಾಗಿ ಯೋಚನೆ ಮಾಡ್ತಿರ್ತೀರಾ, ಬೇಗ ನಿರ್ಧಾರ ತೆಗೆದುಕೊಳ್ತಾ ಇರ್ತೀರಾ. ಆದರೆ ಕೆಲವೊಮ್ಮೆ ಮನಸ್ಸು 2 ದಿಕ್ಕಿನಲ್ಲಿ ಓಡುವುದು ನಿಮ್ಮ ಗುಣ. ಇದೇ ಸಮಯದಲ್ಲಿ ಈ 4 ದಿನಗಳಲ್ಲಿ ಒಬ್ಬ ಮಹಿಳೆ ನಿಮ್ಮ ಚಿಂತನೆಗಳನ್ನು ಗೊಂದಲಕ್ಕೆ ಈಡು ಮಾಡಬಹುದು ಅಥವಾ ನಿಮ್ಮ ಜೀವನಕ್ಕೆ ಹೊಸ ಸ್ಪಷ್ಟತೆಯನ್ನು ತಂದುಕೊಡಬಹುದು. ಈ ಮಹಿಳೆ ಯಾರೂ ಇರಬಹುದು. ನಿಮ್ಮ ಹಳೆಯ ಸ್ನೇಹಿತೆ, ಪ್ರೇಮ ಸಂಬಂಧದ ವ್ಯಕ್ತಿ, ಕಚೇರಿಯ ಸಹೋದ್ಯೋಗಿ ಅಥವಾ ಕುಟುಂಬದೊಳಗಿನ ಮಹತ್ವದ ಮಹಿಳೆ ಆಗಿರಬಹುದು. ಇನ್ನು ಕೆಲವರಿಗೆ ಇದು ಸಂಪೂರ್ಣ ಹೊಸ ಪರಿಚಯ ಕೂಡ ಆಗಿರಬಹುದು. ಆದರೆ ಆ ಪರಿಚಯನೇ ನಿಮ್ಮ ಮನಸ್ಸಿನಲ್ಲಿ ಆಳವಾದ ಗುರುತನ್ನು ಬಿಡಬಹುದು. 12ರಂದು ಆಕಸ್ಮಿಕ ಸಂಪರ್ಕ. ಈ ದಿನ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಸಮಯದಲ್ಲಿ ಒಂದು ಕಾಲ್ ಬರೋದು, ಒಂದು ಮೆಸೇಜ್ ಬರೋದು ಅಥವಾ ಡೈರೆಕ್ಟಾಗಿ ಮೀಟ್ ಮಾಡೋದು, ಈ ಥರ ಏನಾದರೂ ಸಂಭವಿಸಬಹುದು. ನೀವು ಸಾಮಾನ್ಯವಾಗಿ ಎಲ್ಲರೊಂದಿಗೆ ಸುಲಭವಾಗಿ ಮಾತನಾಡ್ತಾ ಇರ್ತೀರ. ಆದರೆ ಈ ಬಾರಿ ಆ ಮಹಿಳೆಯ ಮಾತುಗಳನ್ನು ನಿಮ್ಮೊಳಗೆ ಏನೋ ಒಂದು ವಿಶೇಷ ಸ್ಪಂದನೆ ಉಂಟು ಮಾಡಬಹುದು. ಹಳೆಯ ನೆನಪುಗಳು ಮತ್ತೆ ಜೀವಂತವಾಗಬಹುದು. 13ರಂದು ಭಾವನೆಗಳ ಗೊಂದಲ. ಈ ದಿನ ನಿಮ್ಮ ಮನಸ್ಸು 2 ದಿಕ್ಕಿನಲ್ಲಿ ಓಡಬಹುದು. ಒಂದು ಕಡೆ ಬುದ್ಧಿ ಜಾಗ್ರತೆ ಎನ್ನುತ್ತೆ, ಇನ್ನೊಂದು ಕಡೆ ಹೃದಯ ಒಮ್ಮೆ ನಂಬು ಅನ್ನುತ್ತೆ. ಮಿಥುನ ರಾಶಿಯವರಿಗೆ ಇದು ಸಾಮಾನ್ಯ ಸ್ಥಿತಿ. ಆದರೆ ಈ ದಿನ ನೀವು ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ ದಿನಗಳಲ್ಲಿ ಪರಿಣಾಮವನ್ನು ಬೀರುತ್ತೆ. ಮಾತುಗಳನ್ನು ತೂಕಮಾಪನ ಮಾಡಿ ಬಳಸಿ. 14ರಂದು ಸತ್ಯ ಹೊರಬರುವ ದಿನ. ಈ ದಿನ ನಿಮ್ಮಿಬ್ಬರ ನಡುವೆ ಗಂಭೀರ ಮಾತುಕತೆ ನಡೀಬಹುದು. ಅವಳು ತನ್ನ ಮನಸ್ಸಿನ ಮಾತು ಹೇಳಬಹುದು. ನೀವು ಸಹ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳುವ ಅವಕಾಶ ಸಿಗಬಹುದು. ಕೆಲವರಿಗೆ ಇದು ಹೊಸ ಪ್ರಾರಂಭದ ದಿನ, ಕೆಲವರಿಗೆ ಇದು ಒಂದು ಸತ್ಯ ತಿಳಿದುಕೊಳ್ಳುವ ದಿನ. ಕೆಲವೊಮ್ಮೆ ಸತ್ಯ ನೋವು ಕೊಡಬಹುದು, ಆದರೆ ಅದು ಮುಂದೆ ಸಾಗೋದಕ್ಕೆ ದಾರಿ ಕೂಡ ಆಗಿರುತ್ತೆ. 15ರಂದು ಫಲಿತಾಂಶದ ಕ್ಷಣ. ಈ ದಿನ ನಿಮ್ಮ ನಡೆ, ನುಡಿ ಇವುಗಳ ಪರಿಣಾಮ ಕಾಣಿಸುತ್ತೆ. ನೀವು ಶಾಂತವಾಗಿ ಪ್ರಾಮಾಣಿಕವಾಗಿ ವರ್ತಿಸಿದ್ದೆ ಆದರೆ ಸಂಬಂಧ ಗಟ್ಟಿಯಾಗಬಹುದು. ಇಲ್ಲಿದ್ರೆ ಸಣ್ಣ ಅಂತರ ಕೂಡ ದೊಡ್ಡ ದೂರ ಆಗಬಹುದು. ನಿಮ್ಮ ಮಾತಿನ ಚಾತುರ್ಯತೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ದೆ ಆದರೆ ಜಯ ಅನ್ನೋದು ನಿಮ್ಮದೇ ಆಗಿರುತ್ತೆ. ಜ್ಯೋತಿಷ್ಯ ಪ್ರಕಾರ ಈ ದಿನಗಳಲ್ಲಿ ಚಂದ್ರನ ಸಂಚಾರ ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಬುಧ ಗ್ರಹದ ಶಕ್ತಿ ನಿಮ್ಮ ಮಾತಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಆದ್ರಿಂದ ಈ ಸಮಯದಲ್ಲಿ ನೀವು ಹೇಳುವ ಒಂದು ಮಾತು ಸಂಬಂಧವನ್ನು ಕಟ್ಟಬಹುದು ಅಥವಾ ಮುರಿಬಹುದು. ಮಿಥುನ ರಾಶಿಯವರೇ, ನೀವು ಬದಲಾವಣೆಗಳನ್ನು ಇಷ್ಟಪಡುವವರು. ಆದರೆ ಈ ಮಹಿಳೆ ನಿಮ್ಮ ಜೀವನಕ್ಕೆ ಕೇವಲ ಬದಲಾವಣೆ ತರಲು ಬಂದಿಲ್ಲ. ಅವಳು ಒಂದು ಪರೀಕ್ಷೆ, ಒಂದು ಪಾಠ, ಒಂದು ಅವಕಾಶ. ಕೆಲವರಿಗೆ ಇದು ಪ್ರೇಮದಲ್ಲಿ ಹೊಸ ಅಧ್ಯಾಯ, ಕೆಲವರಿಗೆ ಇದು ಹಳೆಯ ತಪ್ಪು ಸರಿಪಡಿಸುವ ಸಮಯ ಆಗಿರುತ್ತೆ. ಕೆಲವರಿಗೆ ಇದು ಉದ್ಯೋಗ ಕ್ಷೇತ್ರದಲ್ಲಿ ಮಹಿಳೆಯ ಸಹಾಯದಿಂದ ಪ್ರಗತಿ. ಹಣಕಾಸಿನ ವಿಷಯದಲ್ಲೂ ಕೂಡ ಜಾಗ್ರತೆ ಅಗತ್ಯ. ಆ ಮಹಿಳೆಗೆ ಸಲಹೆ ಲಾಭದಾಯಕವಾಗಿರಬಹುದು, ಆದರೆ ಸಂಪೂರ್ಣ ಪರಿಶೀಲನೆ ಮಾಡದೆ ತುರ್ತು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕೆ ಸಣ್ಣ ಪರಿಹಾರ ಹೇಳೋದಾದರೆ, ಬುಧವಾರದಂದು ವಿಷ್ಣು ದೇವರಿಗೆ ತುಳಸಿಯನ್ನು ಅರ್ಪಣೆ ಮಾಡಿ ಹಸಿರು ಬಣ್ಣದ ವಸ್ತ್ರ ಧರಿಸಿ ಮನಸ್ಸಿನಲ್ಲಿ ಸ್ಪಷ್ಟತೆ ಮತ್ತು ಶಾಂತಿ ಕೋರಿ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಗೊಂದಲವನ್ನು ಕಡಿಮೆ ಮಾಡುತ್ತೆ. ಮಿಥುನ ರಾಶಿಯವರೇ, 12, 13, 14, 15 ಈ 4 ದಿನಗಳು ನಿಮ್ಮ ಭಾವನೆ, ನಿಮ್ಮ ಮಾತು, ನಿಮ್ಮ ನಿರ್ಧಾರ ಶಕ್ತಿ ಇವೆಲ್ಲವನ್ನು ಕೂಡ ಪರೀಕ್ಷೆ ಮಾಡಬಹುದು. ಆದರೆ ನೀವು ಸಮತೋಲನ ಕಾಪಾಡಿದರೆ ಈ ಮಹಿಳೆ ನಿಮ್ಮ ಜೀವನದಲ್ಲಿ ಆಶೀರ್ವಾದ ಆಗಬಹುದು. ಈ ಸಮಯದಲ್ಲಿ ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಜ್ಞಾನದಿಂದ, ಶಾಂತಿಯಿಂದ ಎದುರಿಸಿ. ನಿಮ್ಮ ದಿನಗಳು ಶುಭವಾಗಿರಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.